ಯಾರು ಸಾಕ್ಷಿನ ಯಾಕೆ ಕೊಡ್ತಾ ಇಲ್ಲ ಇವ್ರ ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೆ ಇವರು ಸುಮ್ಮನೆ ಇರ್ತಾ ಇದ್ರಾ? ಈ ಪ್ರಶ್ನೆಗೆ ಈ ಕಮೆಂಟ್ ಮಾಡೋರು ದಯವಿಟ್ಟು ಉತ್ತರ ಕೊಡಿ. ಸಾಕ್ಷಿಗಳನ್ನ ಜನರ ಮುಂದೆ ಮಾಧ್ಯಮದ ಮುಂದೆ ಇಟ್ಟು ಅದನ್ನ ಪ್ರೂವ್ ಮಾಡಿ. ನಿಮ್ಮ ಹತ್ರ ಸಾಕ್ಷಿ ಇದೆಯಲ್ಲ, ಇಲ್ಲ ಅಂತಂದ್ರೆ ಸಾಕ್ಷಿ ಇಲ್ಲ ನನ್ನ ಹತ್ರ, ನಾನು ಬರೀ ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಮೀಡಿಯಾ ಮುಂದೆ, ನೀವು ಮಾಡೋ ವಿಡಿಯೋ ಮುಂದೆ AI ವಿಡಿಯೋ ಮಾಡಿ ಅಥವಾ ಏನೋ ಒಂದು ಮಾಡಿ ಬಿಡಿ. ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಡು ಇಷ್ಟು ದಿವಸ ಈ ನಕಲಿ ಹೋರಾಟಗಾರರು ಏನೇನು ಮಾತಾಡಿದ್ರು, ಏನೇನು ಧರ್ಮಸ್ಥಳದ ವಿರುದ್ಧ ಪಿತೂರಿಗಳನ್ನ ಮಾಡೋದು, ಇದೆಲ್ಲದಕ್ಕೂ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಹಿಂದೂಗಳೇ, ಅದರಲ್ಲಿ ನಾನು ಒಬ್ಬ. ಈ ನಕಲಿ ಹೋರಾಟಗಾರರ ಬಣ್ಣ ಇತ್ತೀಚೆಗೆ ಬಯಲಾಗ್ತಾ ಬರ್ತಾ ಇದೆ. ಕಾರಣ SIT ತನಿಖೆ ಬೇಕು ಅಂತ ಅಂದ್ರು, SIT ತನಿಖೆ ಒಪ್ತಾ ಇಲ್ಲ. ಸಾಕ್ಷಿ ಇದೆ ಅಂದ್ರು, ಸಾಕ್ಷಿ ಕೊಡ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ನಡೆದಿದೆ ಅದನ್ನ ಹೇಳ್ಬೇಕಾಗಿತ್ತು, ಆದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನಿಲ್ಲ ಅದನ್ನ ಮಾತ್ರ ವಿಡಿಯೋ ಮಾಡಿ ಹೇಳ್ತಾರೆ. ಈ ಸಮೀರ್ ಇತ್ತೀಚೆಗೆ ಈ ಸೌಜನ್ಯ ಹೋರಾಟಗಾರದಲ್ಲಿ ಆ್ಯಡ್ ಆದ, ಇವನ್ ಜೊತೆ SDPI ಆ್ಯಡ್ ಆಯ್ತು, ಅದ್ರ ಜೊತೆ CPI ಆ್ಯಡ್ ಆಯ್ತು. ಇದೆಲ್ಲದ್ರ ಮಧ್ಯೆ ಹಿಂದೂ ವಿರೋಧಿಗಳು ಅಂತ ಯಾರ್ಯಾರು ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡೋದು, ಮೀಡಿಯಾಗಳ ಮುಂದೆ ಮಾತಾಡೋದೆಲ್ಲ ಮಾಡ್ತಿದ್ರು, ಅವರೆಲ್ಲ ಒಂದಾದ್ರು. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಈ ಗೋಸಿಂಬೆಗಳ ಬಣ್ಣನ ಬಯಲಿಗೆ ಎಳೆಯೋಣ. ತುಂಬಾ ಇದೆ ಇನ್ನು. ಸದ್ಯಕ್ಕೆ ನನ್ನ ಒಪಿನಿಯನ್ನು ಯಾಕೆ ಚೇಂಜ್ ಆಯ್ತು ಇವ್ರ ಮೇಲೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇವರ ಬಣ್ಣನ ಬಯಲು ಮಾಡುವಂತ ಇವರ ವಿಡಿಯೋಗಳಿಗೂ, ಅವರು ಇರೋ ವಿಷಯಕ್ಕೂ ಇವ್ರು ಮಾಡೋ ವಿಡಿಯೋಗಳಿಗೂ ಯಾವ ರೀತಿ ಸಂಬಂಧ ಇರಲ್ಲ ಅನ್ನೋದನ್ನ ನೆಕ್ಸ್ಟ್ ಇಂದ ಹೇಳ್ತೀನಿ. ಸದ್ಯಕ್ಕೆ ಯಾಕೆ ನಾನು ಇವರ ವಿಚಾರದಲ್ಲಿ ನನ್ನ ಮೈಂಡ್ನ ಚೇಂಜ್ ಮಾಡ್ಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡೋಣ. ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ ನಮ್ಮ ಹಿಂದೂಗಳು ಪ್ರತಿಯೊಬ್ರು ನೋವು ಅನುಭವಿಸಿದ್ರು, ಪ್ರತಿಯೊಬ್ರು ಬೇಜಾರು ಮಾಡ್ಕೊಂಡ್ರು. ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಯಾವುದೋ ಒಂದು ಕಾರಣದ ಕೈಗಳು ಏನೋ ಮಾಡ್ತಾ ಇರ್ಬೇಕು ಅಂತ ಇವರೆಲ್ಲ ಸೇರಿ ಬಿಂಬಿಸಿದಂತ ಮಾತಿಗೆ ನಾವೆಲ್ಲರೂ ಧ್ವನಿಗೂಡಿಸಿ ವೀರೇಂದ್ರ ಹೆಗಡೆ ಅವ್ರ ವಿರುದ್ಧ ಮಾತಾಡಿ, ಧರ್ಮಸ್ಥಳದ ವಿರುದ್ಧ ಮಾತಾಡಿ ಎಲ್ಲ ಮಾಡುದು. ಇವ್ರು ಮಾಡ್ತಾ ಇರೋದು ಏನು? 13 ವರ್ಷಗಳಿಂದ ಸಾಕ್ಷಿ ಕೊಡ್ತಾ ಇಲ್ಲ. SIT ತನಿಖೆ ಬೇಕು ಅಂತ ಹೇಳಿದ್ರು ಇವರು. SIT ತನಿಖೆನ ಒತ್ತಾಯ ಮಾಡಿದ್ರು, ಇಂತಿಂತ ಆಫೀಸರ್ಸ್ಗಳೇ ಬೇಕು ಅಂತ ಒತ್ತಾಯ ಮಾಡ್ಬಿಟ್ಟು ಹಾಕ್ಸಿದ್ರು. ಇಷ್ಟೆಲ್ಲಾ ಮಾಡಿ ಇವತ್ತು SIT ತನಿಖೆ ಮೇಲೆ ಗೋಬೆ ಕೂರಿಸ್ತಾ ಇದಾರೆ. ಅದನ್ನ ಮಾಡ್ತಾ ಇಲ್ಲ, ಇದನ್ನ ಮಾಡ್ತಾ ಇಲ್ಲ. ಕಾರಣ ಇವ್ರು ಅನ್ಕೊಂಡಷ್ಟು ಮಟ್ಟಿಗೆ ಅಲ್ಲಿ ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲ. ಇವ್ರು ಅನ್ಕೊಂಡ್ರು ಸಾವಿರಾರು ಸಿಗ್ಬೋದು ಅಂತ. ಈ ಮುಲ್ಲಾ ಸಮೀರ ಹೇಳ್ತಾನೆ ಸಾವಿರಾರು ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಹೇಳ್ತಾನೆ. ಸಾವಿರಾರು ಅಸ್ಥಿ ಪಂಜರ ಒಂದು ಜಾಗದಲ್ಲಿ ಉಣ್ಬೇಕು ಅಂತಂದ್ರೆ ಎಷ್ಟು ಜಾಗ ಬೇಕು, ಎಷ್ಟು ಶ್ರಮ ಬೇಕು. ಅವನೊಬ್ಬನಿಂದ ಭೀಮಾ ಅಂತಾರೆ. ಅವನೇನೋ ಕುರುಕ್ಷೇತ್ರ ಇದ್ರಲ್ಲಿ ಬರೋ ಭೀಮಾ, ಆ ತರ ಭೀಮಾ ಅಂತ ಅನ್ಕೊಂಡಿದ್ರೆ ಅವನಿಗೆ ಹೆಸರು ಭೀಮಾ ಅಂತ ಇಟ್ಟಿದ್ದಾರೆ ಅಷ್ಟೇ. ಒಬ್ಬ 1,000 ಹೆಣನ ಉಣ್ಬೇಕು ಅಂತಂದ್ರೆ ಇವನು ಹೇಳೋ ಪ್ರಕಾರ ಒಂದೇ ದಿವಸದಲ್ಲಿ 2-3 ಹೆಣಗಳನ್ನ ಊತಿದಾನೆ ಅನ್ನೋದಾದ್ರೆ ಅದಕ್ಕೆ ಸಾಕ್ಷಿ ಕೊಡ್ಬಾರ್ದ? ಈಗ 13 ಜಾಗದಲ್ಲಿ ಇವ್ರು ಹೇಳೋ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ಒಂದು 500 ಆದ್ರೂ ಸಿಗ್ಬೇಡವಾ? ಇದ್ಯಾವುದು ಇವ್ರು ಅನ್ಕೊಂಡಂಗೆ ಯಾವಾಗ ಆಗ್ತಲ್ಲ. SITನ ದೂರ ಸ್ಟಾರ್ಟ್ ಮಾಡಿದ್ರು, ಓಕೆ, ಅದು ಪಕ್ಕಕ್ಕಿರ್ಲಿ. ಅದು SIT ತನಿಖೆ ಆಗ್ಲಿ, ಇನ್ನು ಅದು ಎಷ್ಟು ಸಿಕ್ಕಿದೆ ಅನ್ನೋದನ್ನ ಆಚೆ ಹೇಳಿ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸರಿ, ಇವಾಗ ಈ ಸಮೀರ್ ವಸಂತ್ ಗಿಳಿಯಾರ್ ಅವರು ಸುವರ್ಣ ನ್ಯೂಸ್ ಅಲ್ಲಿ ಏನೋ ಒಂದು ವಿಷಯ ಮಾತಾಡ್ತಾರೆ. ಪದ್ಮಜ ಅವರಿಗೆ ಶ್ವಾಸಕೋಶದಲ್ಲಿ ಅಂದ್ರೆ ಗರ್ಭಕೋಶದಲ್ಲಿ ಏನೋ ಆಗಿತ್ತು, ಅದು ನೋವು ತಡೆಯಕ್ಕಾಗದೆ ಅವರು ಸತ್ತೋದ್ರು ಅಂತ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅಂತ ಹೇಳ್ತಾರೆ. ಅದನ್ನ ಇವನು ಎಡಿಟ್ ಮಾಡ್ಬಿಟ್ಟು ಯಾರೋ ಗಂಡಸರು ಹೊಟ್ಟೆ ಗಂಡಸರಿಗೆ ಗರ್ಭಕೋಶ ಇರುತ್ತಾ ಅಂತ ವಿಡಿಯೋ ಮಾಡಿ ಸುಳ್ಳು ಹೇಳ್ತಾ ಇದಾರೆ, ವಸಂತ್ ಗಿಳಿಯಾರ್ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಬಿಂಬಿಸೋಕ್ ಟ್ರೈ ಮಾಡ್ತಾನೆ. ಆ ವಿಡಿಯೋ ಹಾಕ್ಬಿಟ್ಟು ಡಿಲೀಟ್ ಮಾಡ್ತಾನೆ. ಯಾಕೆ ಡಿಲೀಟ್ ಮಾಡ್ದ? ಸಾರಿ ಕೇಳ್ಬೇಕಾ ಬೇಡ ಈ ವಿಚಾರಕ್ಕೆ? ಅದಕ್ಕೆ ಸಾರಿ ಕೇಳದೆ ಅದನ್ನ ನಾನು 8 ವರ್ಷದಿಂದ ನಾನು ಏನೋ ಕಿತ್ತು ದಬಾಕ್ಬಿಟ್ಟಿದ್ದೀನಿ ಅಂತ ಮತ್ತೊಂದು ವಿಡಿಯೋ ಮಾಡ್ತಾನೆ. ಅಲ್ಲೂ ಸುಳ್ಳು, ಇಲ್ಲೂ ಸುಳ್ಳು. 13 ವರ್ಷದಿಂದ ಸಾಕ್ಷಿ ಇಟ್ಕೊಂಡಿರೋ ಈ ಗುಂಪು ಯಾಕೆ ಕೊಡ್ತಾ ಇಲ್ಲ ಸಾಕ್ಷಿನ? SIT ಬಂದಿದೆ, ಇವತ್ತಿಗೆ SIT ಬಂದಿದೆ. ಇವ್ರು ಕೇಳದಂತ ಆಫೀಸರ್ಸ್ಗಳು ಇದ್ದಾರೆ, ಕೊಡಿ SITಗೆ. ಅವರೇ ನಂಬರ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಕಂಪ್ಲೇಂಟ್ಸ್ಗಳಿದ್ರೆ ನಮಗೆ ಕೊಡಿ, ನಾವು ಸಾಲ್ವ್ ಮಾಡ್ತೀವಿ ಅಂತ. ಆ ಹೆಣ್ಮಗಳು ಸೌಜನ್ಯಗೆ ನೀವು ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ? ದಯವಿಟ್ಟು ನ್ಯಾಯ ಕೊಡಿಸಿ, ದಯವಿಟ್ಟು ನ್ಯಾಯ ಕೊಡಿಸಿ. ನಿಮ್ಮ ಹತ್ರ ಇರೋ ಸಾಕ್ಷಿಗಳಿಂದ ನ್ಯಾಯ ಕೊಡಿಸಿ. ನಿಮ್ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೆ ನೀವು ಸಾಕ್ಷಿ ಇಟ್ಕೊಂಡು ಹಿಂಗೆ ಕೂತ್ಕೋತಾ ಇದ್ರಾ? ನನ್ನ ಪ್ರಶ್ನೆ ಎಲ್ಲರೂ ಕೇಳ್ತಾರಲ್ಲ, ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ನೀವು ಇದೇ ರೀತಿ ಮಾತಾಡ್ತಾ ಇದ್ರಂತ. ನಾನು ಅದೇ ಪ್ರಶ್ನೆ ಕೇಳ್ತೇನೆ, ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ರೀತಿ ಆಗಿದ್ರೆ ನೀವಿವತ್ತು ಸಾಕ್ಷಿ ಇಟ್ಕೊಂಡು ಸುಮ್ಮನೆ ಹೋರಾಟ ಅಂತ ಓಡಾಡ್ತಾ ಇದ್ರಾ, ಅಥವಾ
ರೇಪ್ ಮರ್ಡರ್ ಮಾಡಿರೋನಿಗೆ ಶಿಕ್ಷೆ ಕೊಡಿಸ್ತಾ ಇದ್ರ ಇರೋ ಸಾಕ್ಷಿನ ಇಟ್ಕೊಂಡು. ಒಂದು ವೇಳೆ ಸಾಕ್ಷಿ ಇಲ್ಲ ಅಂದ್ರೆ ಬೇರೆ ಲೆಕ್ಕ, ಸಾಕ್ಷಿ ಇದೆ ಅಂತ ಸಾವಿರಾರು ಸ್ಟೇಜ್ಗಳಲ್ಲಿ ಸಾವಿರಾರು ವಿಡಿಯೋಗಳಲ್ಲಿ ಹೇಳಿರೋ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ವಿಡಿಯೋ ಮಾಡಿರೋ ವಿಡಿಯೋ ಮಾಡಿ ಇದೇ ನಡೆದಿದೆ ಧರ್ಮಸ್ಥಳದಲ್ಲಿ ಅನ್ನೋ ರೀತಿ ತಾಲಿಬಾನ್ ರೀತಿ ಏನೋ ಬಿಂಬಿಸ್ತಾ ಇದ್ದಾರೆ ಜನಗಳಲ್ಲಿ. ಪ್ರಪಂಚದ ಮುಂದೆ ಧರ್ಮಸ್ಥಳನ ತಾಲಿಬಾನ್ ರೀತಿ ಬಿಂಬಿಸ್ತಾ ಇರೋ ಈ ಸಮೀರ್ ಆಗಿರ್ಬೋದು, ಯಾರು ಸಾಕ್ಷಿನ ಯಾಕೆ ಕೊಡ್ತಾ ಇಲ್ಲ? ಇವ್ರ ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೆ ಇವರು ಸುಮ್ಮನಿರ್ತಾ ಇದ್ರಾ? ಈ ಪ್ರಶ್ನೆಗೆ ಈ ಕಮೆಂಟ್ ಮಾಡೋರು ದಯವಿಟ್ಟು ಉತ್ತರ ಕೊಡಿ. ನಾನು ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರು, ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ಮಾತಾಡಿದ್ರು, ಮಂಜುನಾಥನ ವಿರುದ್ಧ ಮಾತಾಡಿದ್ರು, ಇವರಿಗೆಲ್ಲ ಸಪೋರ್ಟ್ ಮಾಡಿದ ಕಾರಣ ಸೌಜನ್ಯ. ಒಂದು ಹೆಣ್ಣು ಮಗಳು ಧರ್ಮದ ಹೆಸರಿಂದ ಹುಡುಗಿಗೆ ಸಿಗ್ಬೇಕಾದಂತ ನ್ಯಾಯ ಸಿಗದೇ ಇದ್ರೆ ತಪ್ಪಾಗುತ್ತೆ ಅನ್ನೋದಕ್ಕೋಸ್ಕರ ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದು. ಇವರು ನಮ್ಮನ್ನ, ನಮ್ಮ ಭಾವನೆಗಳನ್ನ ಬಳಸ್ಕೊಂಡು ಇವರು ದುಡ್ಡು ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಬಿಟ್ರೆ ಬೇರೆ ಏನೂ ಇಲ್ಲ. ಈ ವಿಚಾರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೂ ಅವಮಾನ ಮಾಡ್ತಿದ್ದಾರೆ, ಧರ್ಮಸ್ಥಳಕ್ಕೂ ಅಪಮಾನ ಮಾಡ್ತಿದ್ದಾರೆ. ಇವ್ರು ಮಾಡ್ತಿರೋ ಅಪಮಾನಕ್ಕೆ ನಾನೊಬ್ಬ ಹಿಂದೂ ಆಗಿ ನನ್ನಂತ ಹಿಂದೂಗಳು ಇವರಿಗೆ ಕೈ ಜೋಡಿಸಿ ಧರ್ಮಸ್ಥಳದ ಹೆಸರನ್ನ, ಆ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಾವು ಸೇರೇನಾದ್ರು ಮಾಡುದು ಅಂತಂದ್ರೆ ನಮ್ಮ ಹುಟ್ಟಿಗೂ ಅವಮಾನ, ನಾವು ಪಾಲಿಸೋ ಧರ್ಮಕ್ಕೂ ಅವಮಾನ, ಎಲ್ಲದಕ್ಕೂ ಅವಮಾನ. ಒಂದು ವೇಳೆ ತಪ್ಪು ಮಾಡಿದವರು ಅವ್ರು ಹೇಳ್ತಾರೋ ವ್ಯಕ್ತಿಗಳಾಗಿದ್ರೆ ಅವರಿಗೆ ತಕ್ಕಂತ ಶಿಕ್ಷೆ ಸಿಗ್ಲಿ, ಅತಿ ಕಠಿಣವಾದಂತ ಶಿಕ್ಷೆ ಸಿಗ್ಲಿ. ಅದನ್ನೇ ನಾವು ಹೇಳ್ತಿರೋದು. ನಾವು ಆದ್ರೂ ನಮ್ಮ ಧರ್ಮದಲ್ಲಿ, ನಮ್ಮ ಭಾವನೆಗಳನ್ನ ಹಿಡ್ಕೊಂಡು ಯಾರು ಸುಳ್ಳು ಗೌರವಗಳನ್ನ ನಮ್ಮಿಂದ ತಗತಿದ್ದಾರೆ ಅಂತಂದ್ರೆ ನಮಿಗೂ ಇಷ್ಟ ಇಲ್ಲ. ಅದನ್ನ ಪ್ರೂವ್ ಮಾಡಿ, ನಿಮ್ಮ ಹತ್ರ ಸಾಕ್ಷಿ ಇದೆಯಲ್ಲ, ಇಲ್ಲ ಅಂತಂದ್ರೆ ಸಾಕ್ಷಿ ಇಲ್ಲ ನನ್ನ ಹತ್ರ, ನಾನು ಬರೀ ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಮೀಡಿಯಾ ಮುಂದೆ, ನೀವು ಮಾಡೋ ವಿಡಿಯೋ ಮುಂದೆ AI ವಿಡಿಯೋ ಮಾಡಿ ಅಥವಾ ಏನೋ ಒಂದು ಮಾಡಿ ಬಿಡಿ. ಈ ಕಮೆಂಟ್ ಮಾಡೋರಿಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು. ಈ ಕಮೆಂಟ್ ಮಾಡ್ತಾ ಇರ್ತಾರೆ, ಕಿರಿಕೀರ್ತಿ ವಿಡಿಯೋ ಮಾಡಿದ್ರೆ ಕಿರಿಕೀರ್ತಿ ಅಮ್ಮ ಅಕ್ಕ, ನಾನು ವಿಡಿಯೋ ಮಾಡಿದ್ರೆ ನನಗೂ ಅಮ್ಮ ಅಕ್ಕ, ಎಲ್ಲರಿಗೂ ಮಾತಾಡ್ತಾರೆ. ಕೆಟ್ಟ ಪದ, ಕೆಟ್ಟ ಅಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಈ ಕೆಟ್ಟದಾಗ ಮಾತಾಡೋರು ಸೌಜನ್ಯಂಗೆ ನ್ಯಾಯ ಕೊಡಿಸ್ತಾರೆ. ಛೇ ಎಂತ ಕಾಮಿಡಿ! ಇಂಥ ಕಚಡ ಬೇವರ್ಸಿಗಳು ಒಂದು ಹೆಣ್ಣಿಗೆ ಬೈದು ಇನ್ನೊಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳೋ ಇವ್ರುಗಳು ಸೌಜನ್ಯ ಹೋರಾಟಗಾರರ. ಇವ್ರನ್ನ ಹಿಂದೆ ಇಟ್ಕೊಂಡು ಈ ಮಟ್ಟಣ್ಣ, ಈ ಸಮೀರ್, ಮುಲ್ಲಾ ಧರ್ಮದ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ. ಹಿಂದೂ ಧರ್ಮ ವಿರೋಧಿ ಶಕ್ತಿಗಳು ಯಾವ್ಯಾವ ಇದಾವೆ ಎಲ್ಲ ಒಂದಾಗಿ ಹಿಂದೂ ಧರ್ಮನ ತುಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವನೋ ಒಬ್ಬ ಹೇಳ್ತಾನೆ, ಧರ್ಮಸ್ಥಳ ಮಂಜುನಾಥನನ್ನ ಸರ್ಕಾರಕ್ಕೆ ಒಪ್ಸೋ ತನಕ ಹಿಂದೂಗಳು ಬಿಡಬಾರ್ದಂತೆ. ಬೇವರ್ಸಿ, ಹಿಂದೂ ಧರ್ಮ ಅಥವಾ ಮಂಜುನಾಥನನ್ನ ಸರ್ಕಾರಕ್ಕೆ ಒಪ್ಸೋದಲ್ಲ. ಆಲ್ರೆಡಿ ತುಂಬಾ ತಿಂತಿದ್ದೀರಿ ನಮ್ಮ ದುಡ್ಡುಗಳನ್ನ, ಹಿಂದೂಗಳ ದುಡ್ಡನ್ನ ಆಲ್ರೆಡಿ ತಿಂದು ತೇಗ್ತಿದ್ದೀರಿ. ನಿಮ್ಮಂತ ಬೆರಕೆಗಳು ತಿಂದು ತೇಗ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡು. ಹಿಂದೂಗಳು ಸೌಜನ್ಯ ಪರ ನಿಂತಿರೋದು ನ್ಯಾಯ ಸಿಗ್ಲಿ ಸೌಜನ್ಯಗೆ ಅನ್ನೋ ಕಾರಣಕ್ಕೆ, ಧರ್ಮಸ್ಥಳದ ಮಂಜುನಾಥನ್ನ ನೀವು ಅವಮಾನ ಮಾಡ್ಲಿ ಅಂತಲ್ಲ. ಒಂದೇ ಒಂದು ವಿಚಾರ ಯಾಕೆ ಬದಲಾದೆ ಅಂತಂದ್ರೆ, ಇವ್ರ ಬಣ್ಣಗಳನ್ನ ದಿನೇ ದಿನೇ ಸಿನಿಮಾ ಸ್ಟೋರಿ ತರಕ್ಕೆ ತಿರುಗಿಸ್ತಾ ಇದಾರೆ. ಯಾವ ರೀತಿ ಈ ಗೋಸಿಂಬೆ ಯಾವ ರೀತಿ ಬಣ್ಣ ಬದಲಾಯಿಸುತ್ತೆ ಅದ್ರ ಮೇಲೆ ಕುತ್ಕೊಂಡ್ರ ಆ ರೀತಿ ವಿಚಾರಗಳನ್ನ ಬದಲಾಯಿಸ್ತಾ ಬರ್ತಾ ಇದ್ದಾರೆ. ಒಂದೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ಆದಂತ ವಿಚಾರಗಳನ್ನ ಇವ್ರು ಹೇಳ್ತಾನೆ ಇಲ್ಲ ಆಚೆ. ತುಂಬಾ ಇದಾವೆ. ಇದೆಲ್ಲದ್ರ ಬಗ್ಗೆ ಎಕ್ಸಾಕ್ಟ್ ವಿಡಿಯೋ ಸಮೇತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಇವತ್ತಿಂದ ಆಗ್ಲಿ ಇನ್ಮೇಲಿಂದ ಇವರ ಬಣ್ಣಗಳನ್ನ ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ ಅದನ್ನ ಬಯಲಿಗೆಳೆಯೋದೇ ನನ್ನ ಕೆಲಸ. ಈ ಕೆಲಸನ ಪ್ರತಿಯೊಬ್ಬ ಹಿಂದೂ ಮಾಡಬೇಕು. ದಯವಿಟ್ಟು ಮಾಡಿ. ಇದರಿಂದ ನನಗೆ ಯಾವುದೇ ರೀತಿ ನಿರೀಕ್ಷೆ ಇಲ್ಲ, ಯಾವ ನಿರೀಕ್ಷೆನೂ ಇಲ್ಲ. ಈ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ. ಈ ವಿಡಿಯೋ ನೋಡಿ ದಯವಿಟ್ಟು ಲೈಕ್ ಮಾಡಬೇಡಿ. ವಿಷಯಗಳನ್ನ ಯಾರ್ಯಾರು ತಲುಪಿದ್ರೆ ಸಾಕು 4 ಜನಕ್ಕೆ. ಇದರಿಂದ ಯಾವುದೇ ಲಾಭ ಬೇಕಾಗಿಲ್ಲ ನನಗೆ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇಂಥ ಗೋಸಿಂಬೆಗಳ ಬಣ್ಣಗಳನ್ನ ತಿಳ್ಕೊಂಡು ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ ಬದಲಾಗಿ, ಅಷ್ಟೇ.